ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಅನ್ಲಾಕ್ ರಾಘವ ಟೈಟಲ್ ಮೂಲಕವೇ ಸದ್ದು ಮಾಡಿರುವಂತಹ ಸಿನಿಮಾ ಅಂತೂ ಇಂತೂ ಫೆಬ್ರವರಿ 7ಕ್ಕೆ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಸದ್ಯಕ್ಕೆ ಅನ್ಲಾಕ್ ರಾಘವ್ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಂದ್ರೆ ನಾನು ಹೇಳಿದ್ರೆ ಗೊತ್ತಾಗಲ್ಲ, ಚಿತ್ರತಂಡನೇ ಹೇಳಬೇಕು. ಸದ್ಯಕ್ಕೆ ಚಿತ್ರತಂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗೆ ಚಿತ್ರದ ನಿರ್ದೇಶಕರಾಗಿರುವಂತಹ ದೀಪಕ್ ಮದುವನಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಏನು, ಈ ಚಿತ್ರದ ನಾಯಕಿ ನಿಮಗೆ ಪರಿಚಯ ಇರಬಹುದು. ಲವ್ ಮಾಕ್ಟೇಲ್ 2 ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗಿದ್ದಂತಹ ರೇಚಲ್ ಅವರು ಅನ್ಲಾಕ್ ರಾಘವ್ ಕೂಡ ಮಿಂಚಕ್ಕಿದ್ದಾರೆ. ಸೊ ಹಾಯ್ ರೇಚಲ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೊ ಮಚ್. ಏನು, ಇವರು ಚಿತ್ರತಂಡಕ್ಕೆ ಹೊಸ ಮುಖ ಆದ್ರೂ ಕೂಡ ಈಗಾಗಲೇ ಡ್ಯಾನ್ಸ್ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ. ಆಕ್ಷನ್ ಹೇಗಿದೆ ಅಂತ ಗೊತ್ತಾಗಬೇಕಾದ್ರೆ ಚಿತ್ರವನ್ನೇ ನೋಡಬೇಕು. ಅದು ಫೆಬ್ರವರಿ 7ಕ್ಕೆ ಗೊತ್ತಾಗುತ್ತೆ. ಸದ್ಯಕ್ಕೆ ಚಿತ್ರದ ನಾಯಕ ಮಿಲಿಂದ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಮಿಲಿಂದ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಮೊದಲ ಸ್ಟೆಪ್ ಇಟ್ಟಿದ್ದೀರಾ ಅನ್ಲಾಕ್ ರಾಘವ ಮೂಲಕ. ಸೊ ಈ ಚಿತ್ರದ ಕಥೆ ಬಗ್ಗೆ ಜೊತೆಗೆ ಚಿತ್ರದ ಬಗ್ಗೆ ನಿಮಗೆ ಎಷ್ಟು ಹೋಪ್ಸ್ ಇದೆ ಅಂತ? ಹೋಪ್ಸ್ ಈಗ ಹೆಂಗೆ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಗೆ ಅದಕ್ಕೆ ಸಿಗೋವಂಥ, ನಾವು ಕೆಲಸ ಮಾಡಿರೋದಕ್ಕೆ ಸಿಗೋವಂಥ ರೆಸ್ಪಾನ್ಸ್ ಮುಖಾಂತರ ನಿಮ್ಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸು ಹೋಪ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಮಗೆ ಅನ್ಲಾಕ್ ರಾಘವ ಟ್ರೈಲರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಅದಕ್ಕೆ ಸಿಗ್ತಾ ಇರೋಂಥ ರೆಸ್ಪಾನ್ಸು ಎವ್ರಿ ಮೈನ್ಯೂಟ್ ಡೀಟೇಲ್ ಮಾತಾಡ್ತಿದ್ದಾರೆ. ಅಂದರೆ ವಿಜುವಲ್ಸ್ ಬಗ್ಗೆ ಮಾತಾಡ್ತಾರೆ. ಎಸ್ಪೆಷಲಿ ಸಾಧು ಸರ್ದು ಲಾಸ್ಟ್ ಡೈಲಾಗ್ ಕಾನ್ವರ್ಷನ್ ಬಗ್ಗೆ ಮಾತಾಡ್ತಾರೆ. ರಾಘವ ಸಾಂಗ್ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ಇದೆಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆ ಓಕೆ, ಒಂದು ಹೋಪ್ ಅಥವಾ ಒಂದು ಕಾನ್ಫಿಡೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದೇ ಇನ್ನೊಂದು 2 ಡೇಸಲ್ಲೇ ಗೊತ್ತಾಗುತ್ತೆ. ಇದು ನಿಮ್ಮ 2ನೇ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಮದುವೆ ಮುಂಚೆ ಒಂಥರ ಲೈಫು, ಈಗ ಮದುವೆ ಆದ್ಮೇಲೆ ಫಸ್ಟ್ ಸಿನಿಮಾ ರಿಲೀಸ್. ಕರೆಕ್ಟ್. ಸೊ ಅನ್ಲಾಕ್ ರಾಘವ ನಿಮಗೆ ಎಷ್ಟು ಸ್ಪೆಷಲ್ ಅಂತ? ಫೈನಲಿ ಆ ರಿಲೀಸ್ ಡೇಟ್ ಬಂದಾಗ ಆ ಒಂದು ಖುಷಿ ಇದೆಯಲ್ಲ, ನಾವು ಕೆಲಸ ಮಾಡಿದ್ವಿ, ಇವಾಗ ಫುಲ್ ನಮ್ಮ ಆಡಿಯನ್ಸ್ ಎಲ್ಲರೂ ಫೈನಲಿ ನಮ್ಮ ಕೆಲಸ ಹೆಂಗ್ ಮಾಡಿದ್ದಾರೆ ಅಂತ ನೋಡೋಕ್ಕಾಗುತ್ತೆ. ಸೊ ಇವಾಗ ಅವ್ರ ರಿವ್ಯೂಸನ್ನ ಕಾಯ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವ್ರ ಕೈಯಲ್ಲಿ ಎಲ್ಲ ಇದೆ ಇವಾಗ. ಹೋಪಿಂಗ್ ಫಾರ್ ದ ಬೆಸ್ಟ್. ಮೇಲೆ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಆರ್ ಅನ್ನುವಂಥದ್ದು ಲಕ್ ಅಂತ. ರಾಘವನಿಗೆ ಆರ್ ಲಕ್ ಆಗುತ್ತಾ ಅಂತ? ಮಿಲಿಂದಾಗಿ ಅಲ್ಲ, ರಾಘವನಾಗಿ ಐ ಥಿಂಕ್ ಲಕ್ ಸಿಗತ್ತೆ ಅಂತ ಅನ್ಕೊಂಡಿದೀನಿ. ನಾವ್ ಎಲ್ಲೇ ಹೋದ್ರು ಇವಾಗ ಇತ್ತೀಚೆಗೆ ತುಂಬಾ ಜನರನ್ನ ಭೇಟಿ ಮಾಡ್ತಾ ಇದೀವಿ. ಅಂಡ್ ನಮ್ಮ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಅಂಡ್ ಎಲ್ಲೇ ಹೋದ್ರು ಸರ್ ಹಾಡಲ್ಲಿ ನೀವೇನ ಡ್ಯಾನ್ಸ್ ಮಾಡಿರೋದು, ಮತ್ತೆ ಅಶ್ವಿನಿ ಮೇಡಮ್ ಜೊತೆ ಸರ್ ನೀವೇನಲ್ಲ ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ ನಿಂತಿದ್ದು, ಅಂದ್ರೆ ಆ ಥರ ಅಟ್ಲೀಸ್ಟ್ ಜನರಿಗೆ ಆ ಒಂದು ಅಪ್ರೋಚ್ ಹೋಗ್ತಿದೆ ನಮ್ಮ ಸಿನಿಮಾದಿಂದ. ಆ್ಯಂಡ್ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಟ್ರೈಲರ್ ಒಂದು ಸಸ್ಪೆನ್ಸ್ ಆಗಿದೆ, ಆ್ಯಂಡ್ ನಿಮ್ಮ ಆ್ಯಕ್ಷನ್ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಎಸ್ಪೆಷಲಿ ಎಂಡಲ್ಲಿ ಸಾಧು ಸರ್ ಬ್ಲಾಕ್ ಬರುತ್ತಲ್ಲ, ಏನೋ ಸಖತ್ತು ಮಜವಾಗಿರ್ಬೋದು. ಏನದು ಯಾವ ಭಾಷೆ ಅಂತ ಕೇಳ್ತೀರಾ? ಈಗ ನಾನೇ ಕೇಳ್ತಾ ಇದ್ದೀನಿ, ಯಾವ ಭಾಷೆ? ಹೊಸ ಭಾಷೆ. ನೀವು ಹೇಳ್ತಿದ್ದೀರಾ ದೇಶಕ್ಕೆ ದ್ರೋಹ ಮಾಡೋರ್ನ ಬಿಡಬಾರ್ದು ಅಂತ ಹೇಳೋ ತರ ಇದೆ. ಬಟ್ ಅವ್ರು ಏನ್ ರಿಪ್ಲೈ ಕೊಟ್ರು ಅಂತ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಆ ಮಜನ್ ಇವಾಗ್ಲೇ ಹೇಳ್ಬಿಟ್ರೆ ಏನೋ ಬ್ರೇಕ್ ಆಗ್ಬಿಡುತ್ತೆ. ಅದನ್ನ ಅವ್ರೇನಾದ್ರು ಹೇಳ್ಬಿಟ್ರೆ ಸಿನಿಮಾಗೆ ದ್ರೋಹ ಮಾಡೋದು. ದೇಶದ್ರೋಹಿ ಯಾರಾಗಿದ್ರೆ ಏನು 2 ದಿನ ಇದೆ, ನೆಕ್ಸ್ಟ್ 2 ಡೇಸ್. ಓಕೆ ಸರ್, ಈ ಕಥೆ ತುಂಬಾ ವರ್ಷಗಳಿಂದ ರೆಡಿ ಆಗಿರುವಂತಹ ಒಂದು ಕತೆ. ಸತ್ಯಪ್ರಕಾಶ್ ಅವರು ರೆಡಿ ಮಾಡಿರುವಂತಹ ಒಂದು ಕಥೆಯನ್ನ ನೀವು ಆಕ್ಷನ್ ಕಟ್ ಹೇಳಿದ್ದೀರಾ. ಬಟ್ ಈ ಕಥೆನ ಮಿಲಿಂದೇ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ? ಇವರು ಈ ಒಂದು ಕ್ಯಾರೆಕ್ಟರ್ಗೆ ಸೂಕ್ತ ಅಂತ ನಿಮ್ಗೆ ಅನ್ಸಿದ್ ಯಾಕೆ ಅಂತ? ಇಲ್ಲ, ಇದೊಂದು 13 years ಬ್ಯಾಕ್ ಕತೆ. ಬಟ್ ಆಮೇಲೆ ಒಂದು ಚರ್ಚೆ ಥರ ಮಾಡಿ ಬಿಟ್ಬಿಟ್ಟಿದ್ವಿ ನಾನು ಸತ್ಯ 2012ಅಲ್ಲಿ. ಆಮೇಲೆ ಈ ಜರ್ನಿಲಿ ನಮಗೆ ಮಂಜು ಸರ್ ಪರಿಚಯ ಆಗ್ತಾರೆ. ಅಂದರೆ ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡೋ ಟೈಮಲ್ಲಿ ಅವ್ರ ಕೊಲಾಬ್ರೇಷನ್ ಆಗುತ್ತೆ. ಸೊ ಆ ಜರ್ನಿಲಿ ನಮಗೆ ಮಿಲಿಂದ್ ಇಂಟ್ರಡ್ಯೂಸ್ ಆಗ್ತಾರೆ. ಅಂದರೆ ಅವ್ರ ಜೊತೆ ಮಿಲಿಂದು ಬರ್ತಿದ್ರಲ್ಲ. ಸೊ ಎವ್ರಿ ಡೇ ಒಬ್ಬ ಡೈರೆಕ್ಟ್ರಾಗಿ ಎಲ್ಲರನ್ನೂ ಒಂದು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂಲಿ ನೋಡ್ತಾ ಇರ್ತೀವಿ, ಇವಾಗ ಸ್ಕ್ರೀನ್ ಪ್ರೆಸೆನ್ಸ್ ಹೆಂಗಿದೆ ಅಂತ. ಸೊ ಆವಾಗ ಮ್ಯೂಚುವಲಿ ಮಾತಾಡಬೇಕಾದ್ರೆ ಮಿಲಿಂದ್ ಅವ್ರನ್ನ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ರೈಟ್ ಗೈ, ಒಬ್ಬ ಹೀರೋ ಬೇಕು ನಮಗೆ ಇಂಡಸ್ಟ್ರಿಗೆ ಅನ್ನೋ ಒಂದು ಮಾತುಕತೆಯಲ್ಲಿ ಮಾಡಬೇಕಾದ್ರೆ, ಸರಿ ಈಗ ಲಾಂಚ್ ಅಂದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಬೇಕು ಅಂತ ಒಂದು ಚರ್ಚೆ ಶುರು ಆಗುತ್ತೆ ಬಿಟ್ವೀನ್ ನನಗೆ, ಸತ್ಯಂಗೆ ಆ್ಯಂಡ್ ಮಂಜು ಸರ್ಗೆ. ಆವಾಗ ನಾವು ನನಗೆ ಸತ್ಯಂಗೆ ಈ ಒಂದು ಐಡಿಯಾ ಸ್ಟ್ರೈಕ್ ಆಗುತ್ತೆ. ಅಂದರೆ ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡ್ತೀವಿ ಅಂದರೆ ಕಂಟೆಂಟೇ ಒಂಚೂರು ಇಂಟ್ರೆಸ್ಟಿಂಗ್ ಆಗಿರಬೇಕು, ಕ್ಯಾರೆಕ್ಟರೇಷನ್ ಇಂಟ್ರೆಸ್ಟಿಂಗ್ ಆಗಿರಬೇಕು. ಆವಾಗ ಆ ಹುಡುಗ ಒಂಚೂರು ರೆಕಗ್ನೈಸ್ ಆಗ್ತಾನೆ ಅಂತ. ಆವಾಗ ಯಾವುದೇ ಲಾಕ್ನೂ ಅನ್ಲಾಕ್ ಮಾಡೋವಂಥ ಟ್ಯಾಲೆಂಟಲ್ಲಿ ಹುಟ್ಟಿರ್ತಾನೆ ಒಬ್ಬ ಕ್ಯಾರೆಕ್ಟರ್ ರಾಘವ ಅಂತೇಳಿ. ಅವನು ಸಿಚುವೇಶನ್ ವೈಸ್ ಲಾಕ್ ಆದಾಗ ಹೇಗೆ ಅನ್ಲಾಕ್ ಮಾಡ್ಕೊಂಡು ಆ ಸಿಚುವೇಶನಿಂದ ಆಚೆ ಬಂದು ಈ ಹ್ಯಾಂಡಲ್ಸ್ ದ ಲೈಫ್ ಅನ್ನೋದು ಒಂದು ಇದ್ದಿದ್ದು ಐಡಿಯಾ. ಇದು ಒಬ್ಬ ಹುಡುಗಂಗೆ ಚೆನ್ನಾಗಿರುತ್ತೆ, ಹೊಸ ಹುಡುಗಂಗೆ ಒಂಥರ
ಪರ್ಫೆಕ್ಟ್ ಫಾರ್ ದ ಲಾಂಚ್ ಅಂತ ಅನ್ಸಿ ಈಗ ನೀವು ಹೇಳಿದ್ರಿ ಲಾಕ್ ಆಗಿದ್ದಂತ ಹುಡುಗನ್ನ ಅನ್ಲಾಕ್ ಮಾಡೋದು ಅಂತ. ಬಟ್ ನಾವು ಇಂಡಸ್ಟ್ರಿ ವಿಚಾರಕ್ಕೆ ಬರೋಣ. ಇಷ್ಟು ದಿವಸ ಇಂಡಸ್ಟ್ರಿಯಲ್ಲಿ ಥಿಯೇಟರ್ಗೆ ಹೋಗೋ ವಿಚಾರಕ್ಕೆ ಎಲ್ಲ ಲಾಕ್ ಆಗಿದ್ರು, ಯಾರು ಕೂಡ ಬರ್ತಾ ಇಲ್ಲ. ಈ ಅನ್ಲಾಕ್ ಮೂಲಕ ಎಲ್ಲ ಅನ್ಲಾಕ್ ಮಾಡಿ ಕಳಿಸ್ಬಿಡ್ತೀರಾ ಥಿಯೇಟರ್ ಒಳಗಡೆ ಅಂತ ಹೆಂಗೆ? ನಂಬಿಕೆ ಇದೆ, ಒಂದು ಹೋಪ್ ಅಲ್ಲಿ ಇದೀವಿ. ಬಟ್ ನೋಬಡಿ ನೋಸ್ ನಾಳೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಬರ್ಲಿ ನಮ್ಮ ಹೊಸ, ಇವಾಗ ನಾನು ಕನ್ನಡಕ್ಕೆ ಕೀ ಕೊಟ್ಟಿದ್ದೀರಾ ಎಲ್ಲರ ಕೈಗೂ? ಹೌದು. ಏನಂದ್ರೆ ನಾವು ಬೀಗ ಇಟ್ಕೊಂಡು ರೆಡಿ ಇದೀವಿ, ಬರ್ರಪ್ಪ ನಮ್ಮನ್ನ ಅನ್ಲಾಕ್ ಮಾಡಿ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಸೊ ರಾಘವನ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾಕಂದ್ರೆ ಆ ಹುಕ್ ಸ್ಟೆಪ್ ಇಂದನೆ. ಆ ಡ್ಯಾನ್ಸ್ ಬಗ್ಗೆ ಕೊರಿಯೋಗ್ರಾಫರ್ ಹೇಳಿದಾಗ ಎಷ್ಟು ಟೇಕ್ಸ್ ತಗೊಂಡಿದ್ರಿ ಅಂತ? ಇಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಐ ಥಿಂಕ್ ಇದು ಹೋಗೋಕ್ಕೂ ಒಂದು 6 days ಬಿಫೋರ್ ಇಂದಾನೆ ನಮ್ಮ ಧನು ಮಾಸ್ಟರ್ ಏನಿದ್ರು ಅವ್ರು ಸ್ಟುಡಿಯೋಗೆ ಹೋಗ್ಬಿಟ್ಟು ನಾವಿಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮ ಕೋಆರ್ಡಿನೇಷನ್ ಅದು ಏನಿದೆ ಮ್ಯಾಚಿಂಗ್ ಅದಾಗೋದಕ್ಕೆ ಒಂದು ಚೂರು ಟೈಮ್ ತಗೊಂತು. ಬಟ್ ಸೆಟ್ಟಲ್ಲೆಲ್ಲ ಆ ಥರ ಎಲ್ಲೂ ಒಂದು ಜಾಸ್ತಿ ಟೇಕ್ಸ್ ಏನಿಲ್ಲ. ನಿಮ್ಮ ಹತ್ರ ಹೇಳಲ್ಲ ನನ್ನ ಡೈರೆಕ್ಟರ್ ಸರ್ ಎಷ್ಟು ಟೇಕ್ಸ್ ತಗೊಂಡವ್ರೆ. ಅದು ನೀವು ಆ ಸಾಂಗ್ ಲೊಕೇಶನ್ ನೋಡೋದ್ರೆ ಗೊತ್ತಾಗುತ್ತೆ. ಅದು ಚಿತ್ರದುರ್ಗ ಕೋಟೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ ಮೇಲೆ ಶೂಟ್ ಮಾಡಿದ್ದೀವಿ. ಪಾಪ ಮಾಡಿದಾರೆ, ಕೂಡ ಇತ್ತು, ಬಿಸಿಲು, ಸೊ ಎಲ್ಲ ಹುಡುಗಿರಿಗೆ ಇದೊಂದು ಸಮಸ್ಯೆ ಅಲ್ವಾ? ಅಲ್ಲ, ಅದು ನಮ್ಗೆ ಇಡೀ ಟೀಮಿಗೆ ಸಮಸ್ಯೆ ಆಗಿತ್ತು. ಟೀಮ್ ಅಂಡ್ ಆಲ್ಸೋ ನಮ್ಮ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ ಮತ್ತೆ ನಮ್ದು ಎಲ್ಲ ಕೋಆರ್ಡಿನೇಷನ್ ಕೂಡ ಬೇಕಿತ್ತು. ಬಿಕಾಸ್ ನಮ್ಗಿಬ್ರು ಇದ್ರೂನು ಅವ್ರಿಗೂ ಇರ್ಬೇಕಲ್ವಾ. ಸೊ ಎಲ್ಲ ನೋಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಇತ್ತು. 2 ದಿನ ಬಿಸಿಲಲ್ಲಿ ಶೂಟ್ ಮಾಡೋ ಬಟ್ ಫೈನಲಿ ಇಟ್ ಇಸ್ ಬಿನ್ ವರ್ತ್ ಇಟ್ ಅಂತ ಹೇಳ್ಬೋದು. ಇವಾಗ ಎಷ್ಟೊಂದು ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡುವಾಗ, ಯೂಟ್ಯೂಬಲ್ಲಿ ಕೂಡ ಜಾಸ್ತಿ ವ್ಯೂಸ್ ಎಲ್ಲ ಇದೆ. ಸೊ ಖುಷಿ ಆಗ್ತಾ ಇದೆ. ಸೊ ನೋಡಿ, ಇವರಿಬ್ರು ಎಷ್ಟು ಕಿಲಾಡಿಗಳಂದ್ರೆ, ನನಗೆ ಪ್ರೀವಿಯಸ್ ಚಾನಲ್ ಇಂಟರ್ವ್ಯೂಲ್ ಗೊತ್ತಾಯ್ತು ಒಂದು ವಿಷಯ. ಇವರಿಬ್ರು ಸನ್ಸ್ಕ್ರೀನ್ ಲೋಷನ್ ಮತ್ತೆ ರೋಸ್ ವಾಟರ್ ಎಲ್ಲ ಹಾಕೊಂಡು ಏನೋ ಸ್ಕಿನ್ ಕೇರ್ ಮಾಡ್ತಿದ್ರಂತೆ. ಏನು ಅಷ್ಟೊಂದು ಪ್ರಯೋಜನ ಏನಿಲ್ಲ. ಸನ್ ಬನ್ಗೆ ಡೈರೆಕ್ಟ್ ಒಂದು ಡಾಟರ್ ಸರ್ ತಗೊಳ್ಳಿ ಅಂತ ಕೊಟ್ಟಿದ್ದಿಲ್ಲ. ಅವ್ರದ್ದು ಏನ್ ಗೊತ್ತಾ ಆನ್ಸರ್, ಡೈರೆಕ್ಟರ್ ಇಲ್ಲಿ ಕಾಣ್ತಾರೆ ತೆರೆ ಮೇಲೆ, ನಾವು ತಾನೇ ಕಾಣೋದು. ಅಟ್ಲೀಸ್ಟ್ ಒಂದು ಇದಕ್ಕೆ ಸರ್ ತಗೊಳ್ಳಿ ಸರ್, ನೀವು ಬಿಸಿಲಲ್ಲಿ ಇದ್ದೀರಾ ಸರ್, ರಾತ್ರಿ ಆಮೇಲೆ ಕರೆದಿದ್ದೀವಿ. ಮಿಲಿಂದ್, ನಿಮಗೆ ಯಾವಾಗ ನಾನೊಬ್ಬ ಆಕ್ಟರ್ ಆಗ್ಬೇಕು, ನಾನೊಬ್ಬ ಹೀರೋ ಆಗ್ಬೇಕು ಅಂತ ಯಾವಾಗ ಅನ್ಸಿದ್ದು ಅಂತ? ಅಂದ್ರೆ ನಾನು ಟು ಬಿ ಫ್ರಾಂಕ್ ಒಬ್ಬ ಸ್ಕೂಲ್ ಟೈಮಿಂದ ಕಾಲೇಜ್ ಟೈಮಿಂದ ಹೇಳ್ಬೋದು ಡ್ರಾಮಾಸು ಸಣ್ಣ ಪುಟ್ಟ ಸ್ಕಿಟ್ ಮಾಡ್ತಾ ಇದ್ದೆ. ಬಟ್ ಥಿಯೇಟರ್ ಐ ಮೀನ್ ಈ ಥರ ಬಿಗ್ ಸ್ಕ್ರೀನಿಗೆ ಬಂದು ಒಬ್ಬ ಹೀರೋ ಆಗಬೇಕು ಅಂತ ಆ ಒಂದು ಯೋಚನೆ ಇಟ್ಕೊಂಡು ಬಂದಿದ್ದಲ್ಲ. ಬಟ್ ಅದ್ಯಾವುದೋ ರೈಟ್ ಟೈಮಿಗೆ ಬಂದು ಒಂದು ಡೋರ್ ನಾಕ್ ಆಯಿತು. ಸೊ ಐ ಟೋಲ್ಡ್ ಎಸ್ ಐ ಡೂ ಇಟ್ ಅಂತ. ಬಟ್ ಅಲ್ಲಿಂದ ಅದೊಂದು ಛಲ, ಅದೊಂದು ಕಿಚ್ಚು, ಎಲ್ಲದೊಂದು ಪ್ರೀತಿ, ಇನ್ನೂ ಮಾಡಬೇಕು ಅನ್ನೋದು ಅದು ಜಾಸ್ತಿ ಆಗ್ತಾ ಹೋಯ್ತು ನನ್ನಲ್ಲಿ. ಅಟ್ ದ ಸೇಮ್ ಟೈಮ್ 2022 ಸತ್ಯಪ್ರಕಾಶ್ ಸರ್ನ ಭೇಟಿಯಾದೆ. ಅವರು ಯೂಶ್ವಲಿ ಎಲ್ಲ ಸಿನಿಮಾದಲ್ಲೂ ಒಂದು ಲವ್ ಸ್ಟೋರಿ ಅನ್ನೋದಿರುತ್ತೆ, ಇನ್ನೊಂದು ಆ್ಯಕ್ಷನ್, ಇದು ಕಾಮನ್ ಇವಾಗಿನ ಎಲ್ಲ ಬ್ಲೆಂಡಲ್ಲೂ. ಬಟ್ ಹೊಸ ಕಂಟೆಂಟ್ ನಾವು ಏನು ಕೊಡ್ಬೋದು ಅಂದಾಗ ಈ ಕತೆ ಹೇಳಿದರು. ರಾಘವನಿಗೆ ಯಾವುದೇ ತರಹದ ಬೀಗಗಳಿದ್ರು ಅದನ್ನು ಅನ್ಲಾಕ್ ಮಾಡೋಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಬಟ್ ಅವನೇ ಲೈಫನ್ನು ಲಾಕ್ ಆಗೋದ್ರೆ ಅದರಿಂದ ಹೇಗೆ ಆಚೆ ಬರ್ತಾನೆ? ಮತ್ತು ನಿಧಿ ಸುತ್ತ ಒಂದು ಕತೆ ಸುತ್ತತ್ತೆ. ಆಮೇಲೆ ಸಾಧು ಸರ್ ನನ್ನ ಜೊತೆಗೆ ಮಾವನ್ ಪಾತ್ರದಲ್ಲಿ ಮಾಡ್ತಾರೆ. ಈ ಹಲವಾರು ವಿಷಯ ಬಂದಾಗ ಐ ಫೆಲ್ಟ್ ಈ ಸಬ್ಜೆಕ್ಟ್ನ ನಾನು ಬಿಡಬಾರ್ದು ಸರ್, ಬೇಗ ಶುರು ಮಾಡೋಣ, ಈ ಸಬ್ಜೆಕ್ಟನ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ. ಐ ಥಿಂಕ್ ಅವ್ರಿಗೂ ನನ್ನ ಮೇಲೆ ಆ ಒಂದು ಹೋಪ್ಸ್ ಇತ್ತು ದಟ್ ಇವನು ಈ ಪಾತ್ರಕ್ಕೆ ತುಂಬ ಸೂಟ್ ಆಗ್ತಾನೆ ಅಂತ. ನನಗೂ ಆ ಕತೆ ಇಸ್ ಲೈಕ್ ಒಂಥರ ಕೈಗೆ ಅದೃಷ್ಟ ಥರ ಒಂಥರ ಈ ಕತೆ ನನಗೆ ಬರ್ತಿದೆ ಅಂತ ನನಗೆ ಅನ್ನಿಸ್ತು. ಗುಡ್ ಮಿಕ್ಸ್ ಮ್ಯಾಚ್, ನಮ್ಮ ಮೆಂಟಾಲಿಟಿ ಮ್ಯಾಚ್ ಆಯಿತು. ಆ್ಯಂಡ್ ಇವತ್ತು ಈ ಹಂತದಲ್ಲಿ ಇದ್ದೀವಿ. ನಾವು ಅಬ್ಸರ್ವ್ ಮಾಡ್ಬೋದು, ಟ್ರೈಲರ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಮಿಲಿಂದ್ ಯಾವತ್ತು ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ. ಅದ್ರ ಹಿಂದೆ ಒಂದಿಷ್ಟು ಪ್ರಿಪರೇಷನ್ ಇದ್ದಿರ್ಬೋದು, ನಿಮ್ಮ ಫಿಸಿಕಲ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಇದಕ್ಕೊಂದಿಷ್ಟು ಟ್ರೈನಿಂಗ್ ತಗೊಂಡಿದ್ದೀರಾ ಹೇಗೆ ಅಂತ? ಖಂಡಿತ. ನನ್ನ ಆಕ್ಟಿಂಗ್ ಅಂತ ಬಂದರೆ ನಾನು ಇವತ್ತಿಗೂ ನನ್ನ ಗುರು ಅಂತ ಹೇಳೋದು ವಿನಾಯಕ್ ಅಣ್ಣ ಅಂತ. ಹಿ ಈಸ್ ಆಲ್ವೇಸ್ ಬೀನ್ ಮೈ ಮೆಂಟರ್. ಅದಾದಮೇಲೆ ಫೈಟ್ಸ್ ಅಂತ ಬಂದಾಗ ಚಾಮರಾಜಪೇಟೆಯಲ್ಲಿ ಟೈಗರ್ ಶಿವು ಮಾಸ್ಟರ್ ಮತ್ತು ಬಾಲಾ ಮಾಸ್ಟರ್ ಅಂತ ಇಬ್ಬರಿದ್ದಾರೆ, ಅವ್ರ ಅಂಡರ್ ಟ್ರೈನ್ ಆಗಿದ್ದೀನಿ. ಡ್ಯಾನ್ಸ್ ಅಂತ ಬಂದಾಗ ಶಿವು ಇಸ್ ಮೈ ಡ್ಯಾನ್ಸ್ ಟೀಚರ್. ಐ ಥಿಂಕ್ ಇವ್ರ ಅಂಡರಲ್ಲಿ ಹ್ಯಾವ್ ಬೀನ್ ಟ್ರೈನಿಂಗ್ ಫಾರ್ ಎ ಲಾಂಗ್ ಟೈಮ್. ಅದು ಎಲ್ಲೋ ಒಂದು ಕಡೆ ಇದೇ ಸಿನಿಮಾಗೋಸ್ಕರ ನಾನು ಪ್ರಿಪೇರ್ ಆಗಬೇಕು ಅಂತ ಆಗಿದ್ದಲ್ಲ. ಅವ್ರ ಅಂಡರ್ ನಾನು ಟ್ರೈನಿಂಗ್ ತೊಗೊತಾನೆ ಇದ್ದೆ. ಆ್ಯಂಡ್ ಸಿನಿಮಾದಲ್ಲಿ ದ ಮಾಸ್ಟರ್ಸ್, ಮುರಳಿ ಮಾಸ್ಟರು, ಧನು ಮಾಸ್ಟರು, ಆ್ಯಂಡ್ ಫೈಟಿಗೆ ಬಂದಾಗ ವಿನೋದ್ ಮಾಸ್ಟರು ಎಲ್ಲ ಒಂಥರ ನನ್ನ ಪುಟ್ಟು ಮಗು ಥರ ದೆ ಕೇರ್ಡ್ ಫಾರ್ ಮೀ. ಏನೇ ಸಣ್ಣ ಮಿಸ್ಟೇಕ್ ಆದ್ರೂ, ಚಿನ್ನ ನೀನು ಮಾಡ್ತೀಯ, ಚಿನ್ನ ನಿನ್ನ ಕೈಲಿ ಇದಾಗತ್ತೆ ನೋಡಿ, ಇಲ್ಲೊಂಚೂರು ಫೋಕಸ್ ಮಾಡು, ಇಲ್ಲೊಂಚೂರು ಇದು ಮಾಡು. ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಪ್ರೀತಿ ಜನರಿಗೆ ನನ್ನ ಒಂದು ಪ್ರಯತ್ನ ಕಾಣಿಸ್ತಾ ಇದೆ. ರೇಚಲ್, ನಿಮ್ಮ ಪಾತ್ರ ಏನು ಈ ಸಿನಿಮಾದಲ್ಲಿ? ಎಲ್ಲಿ ಲಾಕ್ ಆಗ್ತೀರಾ ಇವ್ರ ಜೊತೆ? ಸೊ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಜಾನಕಿ ಅಂತ. ಜಾನಕಿ ಒಂದು ಆರ್ಕಿಯಾಲಜಿಸ್ಟ್. ಸೊ ಅವ್ರ ನಮ್ಮ ತಂದೆ ಸಿನಿಮಾದಲ್ಲಿ ಅವಿನಾಶ್ ಸರ್. ಸೊ ಅವಿನಾಶ್ ಸರ್ ಲೈಕ್
ಒಂದು ಎಂಪ್ಲಾಯ್ ಆಗಿ ಲೈಕ್ ಐ ವರ್ಕ್ ಅಂಡರ್ ಮೈ ಫಾದರ್. ಸೊ ಹಾಗಾಗಿ ಒಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಆರ್ಕಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಮಿಲಿಂದು ಐ ಮೀನ್ ನಾಟ್ ಮಿಲಿಂದ್ ಬಟ್ ರಾಘವ ಜಾನಕಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ. ಆ್ಯಂಡ್ ಹಾಗಾಗಿ ನಾವು ಟ್ರಾವೆಲ್ ಮಾಡ್ತೀವಿ. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಅವ್ರು ಲಾಕು ಮಾಡ್ತಾರೆ, ಅನ್ಲಾಕು ಮಾಡ್ತಾರೆ. ಸೊ ಹಾಗಾಗಿ ನಾವು ಒಟ್ಟಿಗೆ ಟ್ರಾವೆಲ್ ಮಾಡಿಕೊಂಡು ಶೂಟಿಂಗ್ ಎಲ್ಲೆಲ್ಲ ಆಗಿದೆ, ಬಟ್ ಇದರ ಜೊತೆಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ. ಅವರ ಆಯ್ಕೆಗಳು ಹೆಂಗಾಯಿತು? ಬೆಂಗಳೂರು ಮತ್ತು ಚಿತ್ರದುರ್ಗದಲ್ಲೇ ಆಗಿರೋದು. ಮೇಯ್ನ್ ಚಿತ್ರದುರ್ಗನೇ ನಿಮಗೆ ಕತೆ ನಡೆಯುವಂಥ ಲೊಕ್ಯಾಲಿಟಿ ಜಿಯೋಗ್ರಫಿ ಅದೇನೆ. ಇವರು ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಆ ಪೋರ್ಷನ್ ಎಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ. ಮಿಲಿಯನ್ ಪೋರ್ಷನ್ ಎಲ್ಲ ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ. ಕ್ಲೈಮ್ಯಾಕ್ಸ್ ಬ್ಯಾಂಗ್ಳೂರಲ್ಲೇ ಆಗುತ್ತೆ. ಇನ್ನು ಆರ್ಟಿಸ್ಟ್ ಸೆಲೆಕ್ಷನ್ ಬಂದರೆ ಅದು ನಮ್ಮ ಇವ್ರಿಗೆ ಭಾಳ ಆಸೆ ಇತ್ತು, ಮಂಜು ಸರ್ ಪ್ರೊಡ್ಯೂಸರ್ಗೆ. ಅಂದರೆ ಒಂದೆಲ್ಲ ರೆಕಗ್ನೈಸ್ಡ್ ಫೇಸ್, ಒಂದು ಬಿಗ್ ನೇಮ್ಸೇ ಬೇಕು ನಮ್ಗೆ ಇದಕ್ಕೆ ಅಂತ. ಆಮೇಲೆ ನಾವು ಎಲ್ಲರೂ ಕೂತ್ಕೊಂಡು ಯಾವ ಕ್ಯಾರೆಕ್ಟರ್ ಯಾರು ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಕಾರ್ಡಿಂಗ್ಲಿ ಒಂದು ಗ್ರೂಪ್ ಡಿಸ್ಕಷನಲ್ಲಿ ಇವೆಂಟ್. ಪ್ರೊಡಕ್ಷನ್ ಹೌಸ್ ಎಷ್ಟು ಸಪೋರ್ಟ್ ಆಗಿ ನಿಮಗೆ ನಿಂತಿತ್ತು ಅಂತ ಹೇಳಿ? ಪ್ರಶಾಂತ್ ನೀಲ್ ಅವ್ರ ವಿಷನರಿ ಏನೇ ಇರ್ಬೋದು, ಬಟ್ ಅದನ್ನು ಆ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡಿದ್ದು ಹೊಂಬಾಳೆ ಫಿಲಮ್ಸ್. ಸೊ ಒಂದು ಪ್ರೊಡಕ್ಷನ್ ಹೌಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟರ್ ವಿಷನ್ ಏನೇ ಇದ್ರೂ ಆರ್ಟಿಸ್ಟ್ ರೆಡಿಯಾಗಿ ಚೆನ್ನೈಲಿ ಅಪ್ಲೋಡ್ ಮಾಡೋ ತನಕ ಅಷ್ಟೇ. ಬಟ್ ಆ ಆರ್ಟಿಸ್ಟ್ ಆದ್ಮೇಲೆ ಸಿನಿಮಾ ಸ್ಕ್ರೀನಿಗೆ ಬರೋ ತನಕ ಅದು ಒಂದು ಪ್ರೊಡಕ್ಷನ್ ಹೌಸ್ ಜವಾಬ್ದಾರಿ ಆಗಿರುತ್ತೆ ಸಿನಿಮಾನ ಪ್ರೊಜೆಕ್ಟ್ ಮಾಡೋದು. ಸೊ ಆ ವಿಷಯದಲ್ಲಿ ಮಂಜು ಸರ್ ಇರ್ಬೋದು, ಐಪ್ಲೆಕ್ಸ್ ಅವ್ರು ಇರ್ಬೋದು, ತುಂಬಾನೇ ದೇ ಆರ್ ಡೂಯಿಂಗ್ ಎ ಟ್ರೆಮೆಂಡಸ್ ಜಾಬ್. ತೆರೆ ಹಿಂದೆ ಕೆಲಸ ಮಾಡಿರುವ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಾಫರ್ ಆಗಿ ಲವಿತ್, ಮ್ಯೂಸಿಕ್ ಅನೂಪ್, ಎಡಿಟರ್ ಆಗಿ ಅಜಯ್, ಮತ್ತು ಆರ್ಟ್ ಡೈರೆಕ್ಟರ್ ಆಗಿ ನಮ್ಮ ವರ್ಧಣ್ಣ ಮತ್ತು ಸತೀಶ್, ಸ್ಟೆಂಟ್ಸ್ ಅಲ್ಲಿ ವಿನೋದ್ ಅಂಡ್ ಅರ್ಜುನ್, ಪ್ರತಿಯೊಬ್ಬರೂ ಐ ಆಮ್ ಸೋ ಸಾರಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರೂ ಅಷ್ಟೇ ಈಕ್ವಲಿ ನನ್ನಷ್ಟೇ ಶ್ರಮ ಹಾಕಿದ್ದಾರೆ, ನನ್ನಷ್ಟೇ ಕಷ್ಟಪಟ್ಟಿದ್ದಾರೆ, ಆ್ಯಂಡ್ ಅಷ್ಟೇ ಈಕ್ವಲ್ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ಐ ಹೋಲ್ ಹಾರ್ಟೆಡ್ಲಿ ಐ ಥ್ಯಾಂಕ್ ಎವ್ರಿ ಒನ್. ಈಗ ನಿಮ್ಮ ಪ್ಲೇಸ್ಗೆ ಪ್ರೊಡ್ಯೂಸರ್ ಬರ್ತಾರೆ. ಸೊ ಸಿನಿಮಾ 7th ಬರ್ತಾ ಇದೆ. 7th ಅನ್ನೋದು ಹಲವರಿಗೆ ಲಕ್ ನಂಬರ್ ಕೂಡ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಎಲ್ಲ ಕಡೆ ಟ್ರೈಲರ್ ನೋಡಿದ್ಮೇಲೆ ಕಾಮನ್ ಆಗಿ ಇರೋಂಥ ಕ್ವಶನ್ ಏನಂತಂದ್ರೆ, ಸಾಧು ಸರ್ ಕೊನೆಯಲ್ಲಿ ಏನು ಭಾಷೆಯಲ್ಲಿ ಮಾತಾಡೋದು ಅಂತ. ಸೊ ಅದೊಂದು ಕ್ಯೂರಿಯಾಸಿಟಿಗೆ ನೀವು ತಿಳ್ಕೊಬೇಕು ಅಂದ್ರೆ ನೀವು ಥಿಯೇಟ್ರಿಗೆ ಬಂದು ನೀವು ನೋಡಬೇಕು. ಅದೇ ಮೇಯ್ನ್ ಆಗಿ. ಆ್ಯಂಡ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಸಿನಿಮಾ. ನಿಮಗೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜಿಂಗಲ್ಲಿ ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ವಿಜುವಲ್ ಆ್ಯಂಡ್ ಮ್ಯೂಸಿಕ್ ಎರಡೂ ಸೂದಿಂಗ್ ಆಗಿದೆ. ಒಂದು ಒಳ್ಳೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಇಂಥ ಪ್ಯಾಷನೇಟ್ ಫಿಲಮ್ ಪ್ರೊಡ್ಯೂಸರ್ಸು ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಇಂಡಸ್ಟ್ರಿಲಿ. ಒಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ, ಅವ್ರಿಗೋಸ್ಕರ ಸಿನಿಮಾ ಗೆಲ್ಲೇಬೇಕು ಅನ್ನೋದು ನಾನು ಈ ಮುಖಾಂತರ ಕೇಳ್ತೀನಿ. ಸರ್, ಇವಾಗ ಅದೇ ಸಾಧು ಸರ್ ಹೇಳೋದೇ ಕ್ಲೈಮ್ಯಾಕ್ಸಾ ಅಥವಾ ಆ ಒಂದು ಸೆಂಟೆನ್ಸೇ ಕ್ಲೈಮ್ಯಾಕ್ಸ್ ಆಗುತ್ತಾ ಅಂತ ಹೇಳೋದ್ರ ಮೂಲಕ ಇಲ್ಲ, ಅದು ಕ್ಲೈಮ್ಯಾಕ್ಸ್ ಅಲ್ಲ, ಅದಂತೂ ಸತ್ಯ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿ ಪರ್ಸನಲಿ ಸೋತಿದ್ದೀನಿ, ಪ್ರೊಫೆಷನಲಿ ಗೆಲ್ತೀನಿ ಅನ್ನೋ ನಂಬಿಕೆ. ಅದು 14th ಅಲ್ಲಿ ನೋಡೋಣ. ಈಗ ಚಿತ್ರದ ಅನ್ನದಾತರಾಗಿರುವ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮೇಡಮ್. ಸೊ ಮಗನ ಸಿನಿಮಾನ ಮಾಡಲೇಬೇಕು, ಮಗನಿಗೊಂದು ಸಿನಿಮಾ ನಿರ್ಮಾಣ ಮಾಡಲೇಬೇಕು ಅಂತ ಏನಾದ್ರು ಪಣ ತೊಟ್ಟಿದ್ರೆ ಸರ್? ಇಲ್ಲ ಮೇಡಮ್, ಮಗ ಅಥವಾ ಇನ್ನೊಬ್ಬರು ಆರ್ಟಿಸ್ಟ್ ಅಂತ ಏನಿಲ್ಲ. ನಂದು ಪ್ಯಾಷನ್ ಪ್ಲಸ್ ಬಿಸ್ನೆಸ್ ಅಂತ ಅಂದ್ಕೊಂಡು ಎಂಟ್ರಾಗಿದ್ದೀನಿ. ಈಗ ನಾನು 2017ರಲ್ಲಿ ಉದ್ಘರ್ಷ ಶುರು ಮಾಡಿದೆ, ಆಮೇಲೆ ವೀಕೆಂಡ್ ಮಾಡಿದೆ, ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದೆ, ಆಮೇಲೆ ಈ ಸಿನಿಮಾ 4ನೇ ಸಿನಿಮಾ ಇದನ್ನು. ಇದು ನಾನೆಲ್ಲೂ ಮಗನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಶುರು ಮಾಡಿಲ್ಲ. ಇದನ್ನದು ಆ್ಯಸ್ ಎ ಬಿಸ್ನೆಸ್ ಆಗಿ ವಿತ್ ಪ್ಯಾಷನ್ ಆಗಿ ಎಂಟ್ರಾಗಿರೋದು. ಈ ಚಿತ್ರನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಾಗ ಆರ್ಟಿಸ್ಟ್ಗಳು ಯಾರೂ ಸಿಗಲಿಲ್ಲ ನಮಗೆ. ಇನ್ಫ್ಯಾಕ್ಟ್ 2 ವರ್ಷ ಗಟ್ಟಲೆ ದೊಡ್ಡ ಆರ್ಟಿಸ್ಟ್ಗಳದ್ದು ಕಾಲ್ ಶೀಟ್ ಇಲ್ಲ ಅಂತಂದಾಗ, ಸೊ ದೆನ್ ನಾನು ಸತ್ಯ ಮತ್ತು ದೀಪಕ್ ಸರ್ಲ ಡಿಸೈಡ್ ಮಾಡಿಕೊಂಡು, ಸೊ ದೆನ್ ಇಂಟ್ರೊಡ್ಯೂಸ್ ಮಿಲಿಂದ ಅಷ್ಟೇ ಅದನ್ನು. ಸೊ ಕಣ್ಣೆದುರಿಗೆ ಇರಬೇಕಾದ್ರೆ ಎಲ್ಲಿ ಹುಡ್ಕೋದು ಅಂತ ಅಂದ್ಬಿಟ್ಟು ಹುಡ್ಕೊಂಡಿದ್ದಾನೆ. ಸೊ ಒಂದು ಬೆಳವಣಿಗೆ ಆಯಿತು, ಒಂದು ಒಳ್ಳೆ ಆರ್ಟಿಸ್ಟ್ ಒಬ್ಬ ಸಿಕ್ಕ ಅಂತಂದ್ರೆ ನೆಕ್ಸ್ಟ್ ನಮಗೆ ಆ ಪ್ರೊಡಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ ಅನ್ನೋ ವಿಚಾರಕ್ಕೋಸ್ಕರ ಮಾಡ್ಕೊಂಡ್ವಿ. ಸೊ ಈಗೆಲ್ಲ ಮುಗಿಸ್ಬಿಟ್ಟು ಈ ಲೆವೆಲಿಗೆ ನಿಂತ್ಕೊಂಡಿದ್ದೀವಿ. ಈಗಿನ ಮುಂದಕ್ಕೆ ನೋಡ್ಬೇಕು ಅದನ್ನು. ಅದು ಸೊ ಮಗನ ಜೊತೆ ನೀವು ಆ್ಯಕ್ಟಿಂಗ್ ಕಲ್ತ್ಬಿಟ್ರೆ ಸರ್ ಹೇಗೆ? ಇಲ್ಲ, ನಾನು ಮೊದಲು ಬೆಂಗಳೂರು ಬಂದಿದ್ದೇನೆ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಟೈಮಲ್ಲಿ. ಅವಾಗ ನಾನು ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಅದು ಫ್ಯಾಕ್ಟ್ ಅದನ್ನದು. ಸೊ ಅವಾಗ ಇವನು ಲರ್ನ್ ಮಾಡಲಿಕ್ಕೆ ಸ್ಟಂಟ್ಸ್ಗೆಲ್ಲ ಹೋದಾಗ ಸೊ ನನಗೂ ಸ್ವಲ್ಪ ಟೆಂಪ್ಟ್ ಆಗ್ತಾ ಇತ್ತು. ನಾನು ಅಫ್ಕೋರ್ಸ್ ಈಗಲೂ ನಾನು ವರ್ಕೌಟ್ ಮಾಡ್ತೀನಿ, ಸ್ಟಂಟ್ಸ್ ಎಲ್ಲ ನಾನು ಈಗಲೂ ಮಾಡ್ತೀನಿ ಅದನ್ನದು. ಇದೆ ಅವತ್ತು ಕಲ್ತಿದ್ದು ಎಲ್ಲೂ ಹೋಗಿಲ್ಲ ಅದನ್ನದು. ಅವನ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ ಅದನ್ನದು. ಇನ್ನು ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ನಾನು ಅಬ್ಸರ್ವಿಂಗ್ ದ ಡ್ಯಾನ್ಸ್, ನಾನು ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಿದೆ. ಅಂದರೆ ಯಾವುದನ್ನು ಕೊರತೆಯಲ್ಲಿರೋ ಥರ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಅದನ್ನದು. ಬಟ್ ಇವಾಗ ನಮ್ಗೆ ಅದು ಯೂಸ್ ಆಗ್ತಿಲ್ಲ, ಅಲ್ಲಿ ಯೂಸ್ ಆಗ್ತಾ ಇದೆ ಅದನ್ನು. ಸೊ ನೋಡ್ಕೊಂಡ್ಬಿಟ್ಟು ನಾವು ಜಸ್ಟ್ ಇನ್ವಾಲ್ವ್ ಆಗ್ತೀನಿ ಅಷ್ಟೇ ಸರ್. ಈಗ ಸ್ಕ್ರೀನ್ ಮೇಲೆ ಬೇಡ, ಮನೆಯಲ್ಲಿ ಅದ್ರ ಹುಕ್ ಸ್ಟೆಪ್ ಏನಾದ್ರು ಹಾಕಿದ್ರೆ ಸರ್ ಆ ಥರದಕ್ಕೆಲ್ಲ ಅವಕಾಶ ಇಲ್ಲ. ಹುಕ್ ಸ್ಟೆಪ್ ಹಾಕೋಷ್ಟೇ ಇಲ್ಲ ಅದನ್ನದು. ಹುಕ್ ಸ್ಟೆಪ್ ಹಾಕೋರನ್ನ ನೋಡಿ ಎಂಜಾಯ್ ಮಾಡ್ತೀನಿ ಅಷ್ಟೇ. ಸೊ ಮಿಲಿಂದ್, ತಂದೆಯಾಗಿ ತಂದೆಯಿಂದ ಯಾವ ತರ ಸಜೆಷನ್ ತಗೊಂತಾ ಇದ್ರಿ ಅಂತ? ಮೋರ್ ದೆನ್ ತಂದೆ ಮಗ ಅನ್ನೋದಕ್ಕಿಂತ ಅವರಿಗೆ ನಾನೊಬ್ಬ ಪ್ರೊಡ್ಯೂಸರ್, ನೀನೊಬ್ಬ ಆರ್ಟಿಸ್ಟ್, ಇದು ಯಾವತ್ತೂ ನಮ್ಮಲ್ಲಿ ಇದ್ದೇ ಇತ್ತು.
ಸೆಟ್ಟಲ್ಲೂ ಇರ್ಬೋದು, ನಾನು ತುಂಬ ಹೋಗಿ ಮಾತಾಡೋದು ಅಥವಾ ಹಿಂಗೆ ಹಾಗೆ ಆ ಥರ ಜಾಸ್ತಿ ಆಗ್ತಿರ್ಲಿಲ್ಲ. ಅಥವಾ ಅವರು ಬಂದು ತುಂಬ ಪ್ಯಾಂಪರಿಂಗ್ ಮಾಡೋದು ನನಗೆ, ಅಥವಾ ಬೇರೆಯವ್ರಿಗೆ ನನ್ನ ಮಗ ಹಿಂಗೆ ಹಾಗೆ ಆ ಥರ ಯಾವತ್ತೂ ಮಾಡಿಲ್ಲ. ಹಿ ಈಸ್ ಅ ಪ್ರೊಡ್ಯೂಸರ್, ಐ ಆಮ್ ಅನ್ ಆರ್ಟಿಸ್ಟ್. ಅದೇ ಮೈಂಡ್ ಸೆಟ್ಟಲ್ಲೇ ವಿ ಹವ್ ಆಲ್ವೇಸ್ ಬಿನ್ ಫೋಕಸ್ಡ್. ಬಟ್ ನನ್ನ ಪ್ರಾಕ್ಟೀಸ್ ಟೈಮಲ್ಲಿ ಫೈಟ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಯೂಸ್ ಟು ಕಮ್ ಏನು ಮಾಡ್ತಿದ್ದಾನೆ ಇವ್ನು ಅಂದರೆ ಸಿನಿಮಾ ಮಾಡೋದು ಅವರಿಗೆ ಮೋರ್ ದ್ಯಾನ್ ನಮ್ಮ ಮಗ ಅನ್ನೋದಕ್ಕಿಂತ ಅವರೊಬ್ಬ ಆರ್ಟಿಸ್ಟ್ನ ನೋಡೋಕೆ ಇಷ್ಟಪಡ್ತಾರೆ. ಫಸ್ಟಿಂದನೂ ಅವ್ರು ಒಂದೇ ಮಾತು ಹೇಳಿದ್ದು, ನಿನ್ನ ಕರ್ತವ್ಯ ಏನಿದೆ ಅದನ್ನ ನೀನು ಪೂರ್ತಿ ಮಾಡಬೇಕು. ಇವಾಗ ಸಿನಿಮಾಗೋಸ್ಕರ ಸಿನಿಮಾ ಅವಕಾಶ ಬಂದಾಗ ಮಾತ್ರ ಡ್ಯಾನ್ಸ್ ಫೈಟಿಂಗ್ ಕಲಿಯೋದಲ್ಲ, ಅದಕ್ಕಿಂತ ಹಿಂದೆನೂ ಯಾವಾಗ ಆಪರ್ಚುನಿಟಿ ಯಾವಾಗ ನಾಕ್ ಮಾಡತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ನಿನ್ನ ಶ್ರಮ ಯಾವತ್ತೂ ಇರಬೇಕು. ಐ ಥಿಂಕ್ ಅದನ್ನ ಯಾವತ್ತೂ ನಾನು ತಲೆಯಲ್ಲಿ ಇಟ್ಕೊಂಡು ಅದ್ರ ಪ್ರಕಾರನೇ ಸೆಟಲ್ ಆಗಿ ತಲೆ ಬಗ್ಗಿಸ್ಕೊಂಡು ನನ್ನ ತಯಾರಿ ನಾನು ಮಾಡ್ಕೊಂಡು ರೆಡಿ ಇದ್ದೆ. ಆ್ಯಂಡ್ ವೆನ್ ದ ಡೋರ್ ನಾಕ್ಡ್ ಐ ಜಸ್ಟ್ ಸೆಡ್ ಎಸ್ ಆ್ಯಂಡ್ ಮಾಡಿದ್ದೀನಿ. ಈಗ ನೀವು ಹೇಳಿದ್ರಿ ತಂದೆ ಮಗನಿಗಿಂತ ನಾನೊಬ್ಬ ಆರ್ಟಿಸ್ಟ್ ಅವರೊಬ್ರು ಪ್ರೊಡ್ಯೂಸರ್ ಆಗಿದ್ರು ಅಂತ. ಇದಕ್ಕೆ ನಾನೊಂದು ಕ್ವಶನ್ ಕೇಳಿದೆ, ರೆಮ್ಯುನರೇಷನ್ ಕೊಟ್ರಾ? ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಸದ್ಯಕ್ಕೆ ಅಂದರೆ ಅವರು ಕೊಡೋದಕ್ಕೆ ಬಂದರು. ಐ ಟೋಲ್ಡ್ ನಾನು ಅದಕ್ಕೆ ವರ್ತ್ ಆಗಬೇಕು. ಇಫ್ ಐ ಪ್ರೂವ್ ಸಮಥಿಂಗ್ ಆಮೇಲೆ ಕೊಡು, ನನಗೆ ಅದಕ್ಕಿಂತ ಮುಂಚೆ ಐ ಡೋಂಟ್ ನೋ. ಯಾಕಂದರೆ ಸಫಿಷಿಯೆಂಟಾಗಿ ಊಟ ಬಟ್ಟೆ ಹಾಕೊಳಕ್ಕೆ ನನ್ನ ಕಾಸ್ಟ್ಯೂಮ್ಸ್ ಇರ್ಬೋದು, ನಾನು ಎಲ್ಲೇ ಹೋದರೂ ಓಡಾಡೋದಕ್ಕೆ ಒಂದು ಕಾರ್ ಇರ್ಬೋದು, ಎವ್ರಿಥಿಂಗ್ ಎಲ್ಲ ಫೆಸಿಲಿಟಿ ಇರಬೇಕಾದ್ರೆ ನನಗೆ ಸದ್ಯಕ್ಕೆ ನನಗೆ ಏನು ಬೇಡ. ಇವಾಗ ನನ್ನನ್ನು ಏನೇನು ನನ್ನ ಚೆನ್ನಾಗಿ ಕಾಣೋದಕ್ಕೆ ಅಥವಾ ನಾನು ಇರೋದಕ್ಕೆ ಎಲ್ಲದೂ ಮೇಂಟೈನ್ ಆಗ್ತಿರ್ಬೇಕಾದ್ರೆ ಲೆಟ್ ಮಿ ಪ್ರೂವ್ ಸಮಥಿಂಗ್. ನೀವು ಅವಾಗ ವೆನ್ ಯು ಫೀಲ್ ಪ್ರೌಡ್, ಹೌದಪ್ಪ ಏನೋ ಮಾಡಿದ್ದಾನೆ, ಆಮೇಲೆ ಪೇ ಮಿ. ಅಲ್ಲಿ ತನಕ ನನಗೆ ಏನು ಬೇಡ ಅಂತ ಹೇಳಿದ್ದೆ. ನನಗೆ ಆಸೆ ಇರೋದು ಐ ಹ್ಯಾವ್ ಟು ಅಚೀವ್. ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿ ನನಗೇನು ಬರುತ್ತಲ್ಲ ದಟ್ ಐ ಹ್ಯಾವ್ ಟು ಗಿವ್ ಇಟ್ ಟು ಮೈ ಫಾದರ್. ಈಗ ಅನ್ಲಾಕ್ ರಾಘವ ಅಂದ್ರೇನೆ ಲಾಕ್ ಆಗಿರೋದನ್ನ ಕೀ ಕೊಟ್ಟು ಓಪನ್ ಮಾಡಿಸೋದು ಅಂತ. ನಿಮ್ ತಂದೆನೇ ಕೀ ಕೊಟ್ಬಿಟ್ರ ಹೇಗೆ ಈ ಸಿನಿಮಾಕ್ಕೆ? ತಂದೆನೂ ಲಾಕ್ ಆಗಿದ್ದಾರೆ, ನಾನು ಸದ್ಯಕ್ಕೆ ಲಾಕ್ ಆಗಿದ್ದೀನಿ. ಆಲ್ ಆರ್ ಲಾಕ್. ಅಭಿಮಾನಿಗಳು ಬರಬೇಕು ಅಂದ್ರೆ ಪ್ರೇಕ್ಷಕರು ಬಂದು ನಮ್ಮನ್ನ ಅನ್ಲಾಕ್ ಮಾಡಬೇಕು ಅಂಡ್ ಅವರ ಮನಸ್ಸಲ್ಲಿ ನಾವು ಲಾಕ್ ಆಗ್ಬೇಕು. ನೀವು ಈ ಕತೆ ಒಪ್ಕೊಳ್ಳೋಕೆ ರೀಸನ್ ಏನ್ರಿ? ಸಾಧು ಸರ್ ಕ್ಯಾರೆಕ್ಟರ್ಗೋಸ್ಕರ ನಾನು ಈ ಸಿನಿಮಾ ಮಾಡಿದೆ. ಬಿಕಾಸ್ ಯಾಕಂದ್ರೆ ಟು ಬಿ ವೆರಿ ಆನೆಸ್ಟ್, ನಾನು ದೀಪಕ್ ಸರ್ ನರೇಷನ್ ಕೊಡುವಾಗ ನಾನು ಫುಲ್ 2 hours ಅಲ್ಲಿ ಸಾಧು ಸರ್ ಪರ್ಸನ್ ಬರುವಾಗ ಐ ಜಸ್ಟ್ ಕೆನಾಟ್ ಕಂಟ್ರೋಲ್ ಮೈ ಲಾಫ್ಟರ್. ಹಂಗಿತ್ತು, ತುಂಬ ಎಂಗೇಜಿಂಗ್ ಆಗಿತ್ತು. ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಜಸ್ಟ್ ಕತೆ ಕೇಳುವಾಗನೇ ಇಷ್ಟೊಂದು ಎಕ್ಸೈಟ್ಮೆಂಟ್ ಇದ್ದರೆ, ನಾವು ವಿಜುವಲ್ ನೋಡುವಾಗ ವಿತ್ ಸೌಂಡ್ ಅದು ಎಲ್ಲ ಲೈಕ್ ಪರ್ಫಾರ್ಮೆನ್ಸ್ ಕೂಡ ಇದ್ರೂ ದೆನ್ ಯು ಫೀಲ್ ಲೈಕ್ ವಾವ್, ಇಟ್ ಇಸ್ ಗೋಯಿಂಗ್ ಟು ಬಿ ಸಚ್ ಅನ್ ಎಂಟರ್ಟೈನಿಂಗ್ ಫಿಲ್ಮ್ ಅಂತ. ಸೊ ನರೇಶನ್ ನಮಗೆ ತುಂಬ ಇಷ್ಟ ಆಯಿತು. ಆಲ್ಸೋ ನಮ್ಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ನಮಗೆಲ್ಲ ನೋಡಬೇಕು ಅಲ್ವಾ, ಲೈಕ್ ಪ್ರೊಡಕ್ಷನ್ ಹೆಂಗಿರುತ್ತೆ, ಟೀಮ್ ಹೆಂಗಿರುತ್ತೆ, ಟೆಕ್ನಿಕಲ್ ಟೀಮ್ ಹೆಂಗಿರುತ್ತೆ, ಡೈರೆಕ್ಟರ್ ಮತ್ತು ಆ ಕೋ ಆ್ಯಕ್ಟರ್ಸ್. ಆ್ಯಂಡ್ ಅಫ್ಕೋರ್ಸ್ ನಾನು ದೀಪಕ್ ಸರ್ ಮತ್ತು ಸತ್ಯ ಸರ್ ಎಲ್ಲ ಭೇಟಿ ಮಾಡುವಾಗ ನನಗೆ ಅರ್ಥ ಆಯಿತು, ಇಟ್ ಈಸ್ ಅ ಟೀಮ್ ದರ್ ಇಸ್ ತುಂಬ ಪ್ಯಾಷನೆಟ್ ಆಗಿದೆ ಸಿನಿಮಾ ಮಾಡಬೇಕಂದ್ರೆ. ವರ್ಕ್ಶಾಪ್ಸ್ ಇತ್ತು, ನಮಗೆ ಡಾನ್ಸ್ ಪ್ರಾಕ್ಟೀಸ್ ಇತ್ತು, ತುಂಬ ರಿಹರ್ಸಲ್ಸ್ ಇತ್ತು. ಸೊ ಆ ಒಂದು ಪ್ರಿಪ್ರೇಷನ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ನಮ್ಗೆ ಕಾನ್ಫಿಡೆಂಟ್ ಆಗಿ ಸೆಟ್ಟಲ್ಲಿ ಹೋಗುವಾಗ ನಮ್ಮ ಟೈಮ್ ಏನು ವೇಸ್ಟ್ ಮಾಡಲ್ಲ. ನಮ್ಗೆ ಗೊತ್ತು ನಮ್ಮ ಪಾತ್ರ ಏನು ಮಾಡಬೇಕು, ಹೆಂಗೆ ಮಾಡಬೇಕು. ನಮ್ಮ ಕೋ ಆರ್ಟಿಸ್ಟ್ ಎಲ್ಲ ತುಂಬ ಸಪೋರ್ಟಿವ್ ಆಗಿತ್ತು. ಸೊ ಹಾಗಾಗಿ ನನಗೆ ಓವರ್ ಆಲ್ ನನಗೆ ಒಂದು ಕಾನ್ಫಿಡೆನ್ಸ್ ನಂಬಿಕೆ ಇದೆ ಟೀಮ್ ಮೇಲೆ. ಸೊ ನಾನು ಮಾಡ್ತೀನಿ ಅಂತ ಹಾಗಾಗಿ ಒಪ್ಕೊಂಡೆ. ಈಗ ಮೇಲಿಂದ ಅನ್ಲಾಕ್ ರಾಘವ ನಾವು ನೋಡ್ಬೇಕಂದ್ರೆ, ಪ್ರೇಕ್ಷಕರು ನೋಡ್ಬೇಕಂದ್ರೆ ಡೈಲಾಗ್ಗಳು ಬೇಕು. ಸೊ ಒಂದೆರಡು ಜಲಕ್ ಬಿಟ್ಬಿಡಿ. ಡೈಲಾಗ್ ಇದರಲ್ಲೊಂದು ಡೈಲಾಗ್ ಸ್ಟಾರ್ಟಿಂಗ್ ಅಲ್ಲೇ ಇದೆ. ಮಹಾಜನಗಳೇ, ನೀವಿವಾಗ ನೋಡ್ತಿದ್ದೀರಲ್ಲ, ಲೈಫ್ ಇದೇ ತರ ಕಣ್ರಿ. ಹೇಳ್ದೆ ಕೇಳ್ದೆ ಯಾವಾಗ ಬೇಕಾವಾಗ ಲಾಕ್ ಮಾಡ್ತಾನೆ ಇರುತ್ತೆ. ಆದ್ರೆ ನೀವುಗಳು ಅದರಿಂದ ಅನ್ಲಾಕ್ ಆಗ್ಬೇಕು ಅಂದ್ರೆ ಫೆಬ್ರವರಿ 7ನೇ ತಾರೀಕು ಮರೀದೆ ಚಿತ್ರಮಂದಿರಕ್ಕೆ ಬನ್ನಿ. ನನ್ನ ಇಡೀ ಸಿನಿಮಾ ತಂಡನ ನೋಡಿ ನೀವೆಲ್ಲ ಖುಷಿಯಾಗಿ ನಗ್ನಗ್ತಾ ಅನ್ಲಾಕ್ ಆಗಿ ಹೋಗ್ತೀರಾ. ಈಗ ಈ ಸಿನಿಮಾದಲ್ಲಿ ಹೀರೋ ಒಬ್ಬರನ್ನ ಬಿಟ್ಟರೆ ಮಿಕ್ಕಿದೆಲ್ಲ ಹೊಸ ಟೀಮ್ ಅಂತ ಅಂದ್ಕೊಂಡ್ರು. ಅಂದರೆ ಒಂದು ಮಿನಿಮಮ್ ಬಡ್ಜೆಟಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು, ಅದು ನನ್ನ ಅನುಭವದ ಮೇಲೆ ಆ್ಯಕ್ಚುಲಿ ಮಿನಿಮಮ್ ಬಡ್ಜೆಟಲ್ಲಿ ಮಾಡಿ ಎಲ್ಲ ಹೊಸ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡ್ರೆ ಯಾರು ಇವತ್ತು ಎನ್ಕರೇಜ್ ಮಾಡೋದಿಲ್ಲ. ಅಂದರೆ ಮೂವಿ ಸೆಲ್ಲಿಂಗ್ ಪಾಯಿಂಟಲ್ಲಿ ನಮ್ಗೆ ಯೂಸ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ನಾನು ವರ್ಷನೇ ಚೇಂಜ್ ಮಾಡಿದೆ ಅದನ್ನ. ಸಾಕಷ್ಟು ಅನುಭವ ಇರುವಂತಹ ಕಲಾವಿದರು ಅವ್ರ ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೆ, ಅವರನ್ನ ಫೇಸ್ ಮಾಡ್ಬೇಕಾದ್ರೆ ಏನಾದ್ರು ಭಯ ಕಾಡ್ತಾ ಇತ್ತಾ ಮಿಲಿಂದಿಗೆ? ಭಯ ಅಂತೂ ಖಂಡಿತ ಇತ್ತು ನನಗೆ. ಯಾಕಂದ್ರೆ ಅವರು ನೋಡಿದಾಗಲೇ ಆ ಒಂದು ಡೈಲಾಗ್ ಡೆಲಿವರಿ ಇರ್ಬೋದು, ಅವ್ರದ್ದು ಲುಕ್ಸ್ ಇರ್ಬೋದು, ಅವ್ರದ್ದು ರಿಯಾಕ್ಷನ್ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ಸಾಧು ಸರ್ ಇದೆಲ್ಲ ಅವ್ರು ಟೈಮಿಂಗ್ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಅವರು ಮಾನಿಟರೇ ಬೇರೆ ಮಾಡ್ತಾರೆ ಆ್ಯಂಡ್ ನೀವು ಯಾವಾಗ ಟೇಕ್ ಅಂತೀವಿ ಅವಾಗಲೇ ಬೇರೆ ಅವ್ರದ್ದು ಆ್ಯಕ್ಷನ್ ಎಲ್ಲ ಇನ್ನೂ ಒಂಚೂರು ಹಾವಭಾವ ಚೇಂಜ್ ಆಗಿಬಿಡುತ್ತೆ. ಬಟ್ ಅವರ ಟೈಮಿಂಗಿಗೆ ನಾನು ಮ್ಯಾಚ್ ಮಾಡ್ಕೊಂಡು ಆ್ಯಂಡ್ ಎಲ್ಲೂ ನನಗೆ ಖುಷಿ ಆಗೋದು ಏನು ಅಂದರೆ ಆರ್ಟಿಸ್ಟ್ಗಳ ಬಗ್ಗೆ ಏನೋ ಒಂದು 2 ಸಲ ತಪ್ಪಾದಾಗ ನಮ್ಮ ಹುಡುಗ ಮಾಡ್ತಾನೆ ಬಿಡ್ರಿ ನೀವು ನಮ್ಮ ಡೈರೆಕ್ಟರ್ ಸರ್ಗೂ ಹೇಳ್ಬಿಟ್ಟಿರಿ, ಅವ್ನು ಮಾಡ್ತಾ ಒಂಚೂರು ಟೈಮ್ ಕೊಡಿ, ಆ ಸ್ಪೇಸ್ ಕೊಡಿ ಅವನಿಗೆ ಅಂತ ಹೇಳಿ ಆ ಒಂದು ಸ್ಟ್ರೆಂತ್ ಸಿಕ್ಕಾಗ ನಮ್ಮ ಸ್ಟ್ರೆಂತ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ ಆಲ್ ದಿ ವಂಡರ್ಫುಲ್ ಆಕ್ಟರ್ಸ್ ಆ್ಯಂಡ್ ಇನ್ನೂ ಅವ್ರ ಜೊತೆಗೆ ತುಂಬ ವರ್ಕ್ ಮಾಡುವಂಥ ಆಸೆ ಇದೆ. ಸಿನಿಮಾ ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ? ಓದ್ ಕಡೆದೆಲ್ಲ ಆ್ಯಕ್ಚುಲಿ ಆರ್ಟಿಸ್ಟ್ಗಳನ್ನೆಲ್ಲ ಇಷ್ಟಪಡ್ತಿದ್ದಾರೆ ಅದನ್ನ. ಅದು ಇವನ್ನ ಟ್ರೈಲರ್ ರಿಲೀಸ್ ಮಾಡಿದಾಗ, ಸಾಂಗ್ ರಿಲೀಸ್ ಮಾಡಿದಾಗ ಎಲ್ಲರೂ ಇಷ್ಟಪಡ್ತಿದ್ದಾರೆ.
ಅದೇನಪ್ಪ ನಮಗೆ ಅಂದರೆ ಎಲ್ಲದೂ ನಮಗೆ ಟಿಕೆಟಿಗೆ ಕನ್ವರ್ಟ್ ಆಗಬೇಕದು. ಅಂದರೆ ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕು. ನಮಗೆ ಅದನ್ನೇ ಹೇಳ್ತೀವಿ ಪ್ರತಿಯೊಬ್ಬರು, ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದ್ರು ಬಂದು ಥಿಯೇಟ್ರಲ್ಲಿ ನೋಡ್ಬಿಟ್ಟು ಆಮೇಲೆ ಅದನ್ನು ಒಪಿನಿಯನ್ ಕೊಡಿ ಅಂತ ಅಂದ್ಬಿಟ್ಟು. ಆಮೇಲೆ ನಂಬರ್ ಆಫ್ ನೀವು ಥಿಯೇಟರ್ಸ್ ಬಗ್ಗೆ ಕೇಳಿದ್ರಿ. ಈಗ ಥಿಯೇಟರ್ಸ್ ನನಗೆ ಬೇಕು ಅಂದರೆ ನನಗೆ 200, 150 ಎಷ್ಟು ಬೇಕಾದ್ರೆ ತೊಗೊಳ್ಬೋದು. ಅದು ನನಗೆ ಬೇಕಾಗಲ್ಲ. ಇನ್ಫ್ಯಾಕ್ಟ್ ಅದನ್ನು ವಿತ್ ಮಿನಿಮಮ್ ಥಿಯೇಟರ್ಸಲ್ಲಿ ಎಲ್ಲೂ ನನಗೆ ಖಾಲಿ ಆಗದಿರೋಂಗೆ, ಎಲ್ಲೂ ಥಿಯೇಟ್ರ್ ಶೋಗಳು ಕ್ಯಾನ್ಸಲ್ ಆಗದಿರೋಂಗೆ ಅದು ಒಂದು ಮೂವ್ ಆಗುತ್ತಲ್ಲ, ಅದು ಜರ್ನಿ, ಒಳ್ಳೆ ಜರ್ನಿ ಅದನ್ನು. ಅದು ಬಿಗಿನಿಂಗಲ್ಲಿ ನೀಟಾಗಿ ರನ್ ಆದರೆ ಚೆನ್ನಾಗಿ ಜನ ಬಂದರು ಅಂತಂದರೆ ಆಟೋಮೆಟಿಕ್ಕಾಗಿ ಥಿಯೇಟ್ರ್ನವರೇ ನಂಬರ್ ಆಫ್ ಶೋಸನ್ನು ಜಾಸ್ತಿ ಮಾಡ್ತಾರೆ, ಅವಾಗ ಇನ್ಕ್ರೀಸ್ ಆಗುತ್ತೆ ಅದನ್ನು. ನಾನು ಬಿಗಿನಿಂಗಲ್ಲೇ ನಾನು 300 ಥಿಯೇಟ್ರಲ್ಲಿ ಮಾಡ್ಬಿಡ್ತೀನಿ ಅಂತೇಳಿ 300 ಥಿಯೇಟ್ರಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ರಾಂಗ್ ಆಗುತ್ತೆ, ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಮಿನಿಮಮ್ ಒಂದು 75-100 ಇದ್ದೇ ಇರುತ್ತೆ ನಿಮಗೆ. ಇನ್ನು ಮಿಕ್ಕಿದ್ದು ಸಿನಿಮಾ ಹೆಂಗೆ, ನೀವೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತೀರಾ, ಜನ ಎಲ್ಲ ಹೆಂಗೆ ಬಂದು ಹರಿಸ್ತಾರೆ, ಡಿಪೆಂಡ್ಸ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮಿಲಿಂದ್, ಈ ಸಿನಿಮಾ ಶುರು ಮಾಡಿದ ನಂತರ ಆಫರ್ಸ್ಗಳೇನಾದರೂ ಬರಕ್ಕೆ ಶುರು ಆಯ್ತಾ, ಅಥವಾ ಟ್ರೈಲರ್ ಲಾಂಚ್ ಆಯಿತು, ಸಾಂಗ್ಸ್ ರಿಲೀಸ್ ಆದಮೇಲೆ ಏನಾದರೂ ಆಫರ್ಸ್ಗಳು ಬರಕ್ಕೆ ಶುರು ಆಯ್ತಾ, ಹೇಗೆ? ಐ ಥಿಂಕ್ ನಾವು ಅವತ್ತು ಸಾಂಗ್ ಬಿಡುಗಡೆ ಮಾಡಿದ ದಿನನೇ ನನಗೆ ಈವ್ನಿಂಗ್ ಒಂದು ಕಾಲ್ ಬಂತು, ಸರ್ ಈ ಥರ ಸಿನಿಮಾ ಇದೆ, ನೀವು ಮಾಡ್ತೀರಾ ಹಿಂಗೆ ಅಂತ. ಬಟ್ ಒಂದು ಮಟ್ಟಿಗೆ ನಾವು ಮೀಟ್ ಆದ್ವಿ, ಕತೆ ಎಲ್ಲ ಕೇಳಿದೆ. ಆ ಥರ ಆಲ್ಮೋಸ್ಟ್ ಒಂದು 4 ಸಬ್ಜೆಕ್ಟ್ಸ್ ಬಂದಿದೆ ನನಗೆ ಟೋಟಲ್ ಆಗಿ. ಬಟ್ ಯಾವುದಕ್ಕೂ ಇನ್ನೂ ಎಸ್ ನಾನು ಮಾಡ್ತೀನಿ ಅಂತ ಹೇಳಿಲ್ಲ. ಅನ್ಲಾಕ್ ರಾಗ ಒಂದು ರಿಲೀಸ್ ಆಗಲಿ, ಅದ್ರ ರೆಸ್ಪಾನ್ಸ್ ನೋಡಿಕೊಂಡು ಇನ್ನೂ ಬೇರೆ ಯಾವ್ಯಾವ ಥರ ಸಬ್ಜೆಕ್ಟ್ಸ್ ಬರುತ್ತೆ. ಬಿಕಾಸ್ ನನಗೂ ಒಂದು ಯೋಚನೆ ಇದೆ, ನಾನು ನೆಕ್ಸ್ಟ್ ಮಾಡಿದರೆ ಆ ಥರದೊಂದು ಸಬ್ಜೆಕ್ಟ್ ಮಾಡಬೇಕು ಅನ್ನೋದು. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ? ರಾಘವನೇ ನನಗೆ ಇಷ್ಟ ಆಯ್ತು. ಓಕೆ, ನಿಮಗೆ? ನನ್ ಹುಡುಗಿ ನೀ ಬಾರೆ ತಿರುಗಿ. 2 ಲೈನ್ ಹಾಡ್ಬಿಡಿ. ಈ ದುನಿಯಾ ತಿರುಗೋದು ತಲೆ ಕೆಟ್ಟು ಸ್ವಾಮಿ, ತಲೆ ಬುರುಡೆ ತಿರುಗ್ತೈತೆ ದಯವಿಟ್ಟು ಸೇವ್ ಮೀ, ಬಚ್ಪನ್ ಮೇ ಪ್ಯಾರ್ ಹೋ ಗಯಾ, ಜಾನೆ ತು ಕಹಾ ಖೋ ಗಯಾ, ಓ ಮೈ ಗರ್ಲ್ ವೇರ್ ಡಿಡ್ ಯು ಗೋ. ಪ್ರೇಮಿಗಳ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಸಿನಿಮಾ ಥಿಯೇಟರ್ಗೆ ಬರಬೇಕಾಗತ್ತೆ. ಸೊ ನೀವು ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ ಹೇಳಿ? ಆ್ಯಕ್ಷನ್ ಇದೆ, ಲವ್ ಇದೆ, ಪ್ಲಸ್ ಫ್ಯಾಮಿಲಿ ಓರಿಯೆಂಟೇಷನ್ ಇದೆ, ಪ್ಲಸ್ ಮಕ್ಕಳಿಗೂ ಇದೆ ನಿಮಗೆ. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಡೀ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆನಂದಿಸಿ ಹರಸಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಸಿನಿಮಾ ಅನ್ಲಾಕ್ ಆಗೋ ಒಂದು ಚಿಕ್ಕ ಸಿನಿಮಾ, ಎಲ್ಲರೂ ಬಂದು ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಈ ಸಿನಿಮಾದಲ್ಲಿ ಎಲ್ಲ ಇದೆ, ಎಲ್ಲ ಸೆಗ್ಮೆಂಟ್ಸ್ ಇದೆ. ಲವ್ ಇದೆ, ಆ್ಯಕ್ಷನ್ ಇದೆ, ಡ್ರಾಮಾ ಇದೆ, ಕಾಮಿಡಿ ಇದೆ, ದುಃಖ ಇದೆ, ಎಲ್ಲ ಇದೆ. ಬಟ್ ಅದು ವೆಲ್ ಬ್ಯಾಲೆನ್ಸ್ಡ್ ಸಿನಿಮಾ ಹೇಳ್ಬೋದು. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಆ್ಯಂಡ್ ಎಲ್ಲರೂ Feb 7ಗೆ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಮ ಇಷ್ಟ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಎಲ್ಲ ಪ್ರೇಕ್ಷಕರಿಗೆ ಹೇಳೋದೇನೆಂದರೆ, ಎಲ್ಲರೂ ನಾವು ಯಾವುದೋ ಒಂದು ಸಿಚುವೇಶನಲ್ಲಿ ಎಲ್ಲರೂ ಲಾಕ್ ಆಗಿರ್ತೀವಿ. ನಮ್ಮಲ್ಲೇ ಆದಂಥ ಹಲವಾರು ಸ್ಟ್ರೆಸ್ಗಳಿರುತ್ತೆ, ಗೊಂದಲಗಳಿರುತ್ತೆ. ನಮ್ಮ ಸಿನಿಮಾ ಇಂಟೆನ್ಷನ್ ಇರೋದೇ ನೀವೆಲ್ಲ ನಗಬೇಕು. ನಿಮಗೆ ಅಳಿಸೋದಿಕ್ಕೋ, ನಿಮಗೆ ಬುದ್ಧಿವಾದ ಹೇಳೋದಿಕ್ಕೋ, ಅಥವಾ ನಿಮಗೆ ಬೈಯೋದಿಕ್ಕೋ ನಾವು ಸಿನಿಮಾ ಮಾಡ್ತಿಲ್ಲ. ಸಿನಿಮಾನ ಬರ್ತೀರಾ, 2 hours 10 minutes ಏನು ನಮ್ಗಳ ಜೊತೆಗೆ ಸ್ಪೆಂಡ್ ಮಾಡ್ತೀರಾ, ನನ್ನ ಜೊತೆ ಮತ್ತು ನನ್ನ ಸಿನಿಮಾ ತಂಡದ ಜೊತೆ ಎಂಜಾಯ್ ಮಾಡ್ತೀರಾ, ನಗ್ನಗ್ತೀರಾ. ನಿಮ್ಮಲ್ಲಿರೋ ಲಾಕು, ಸ್ಟ್ರೆಸ್ಸು ಎಲ್ಲದನ್ನು ಅನ್ಲಾಕ್ ಮಾಡಿ ಫ್ರೀಯಾಗಿ, ಸ್ಟ್ರೆಸ್ ಫ್ರೀಯಾಗಿ ನಗ್ನಗ್ತಾ ಚಿತ್ರಮಂದಿರದಿಂದ ಆಚೆ ಹೋಗ್ತೀರಾ. ಹಾಗೇನೆ ಮುಖ್ಯವಾಗಿ ಒಬ್ಬ ಹೊಸ ಕಲಾವಿದ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾನೆ. ದಯವಿಟ್ಟು ಬನ್ನಿ, ಕಲಾವಿದನಿಗೆ ಹಾಗೂ ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದೇ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಅನ್ಲಾಕ್ ರಾಘವ ಇದೇ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಪ್ರೇಕ್ಷಕರಲ್ಲಿ ಇರ್ಬೋದು, ಅವರ ಮನಸ್ಸಲ್ಲೂ ಒಂದಿಷ್ಟು ಗೊಂದಲಗಳಿರ್ಬೋದು, ಏನಿದು ಅನ್ಲಾಕ್ ರಾಘವ ಅಂತ, ಅಥವಾ ಲಾಕ್ ಆಗಿರುವಂಥ ಎಷ್ಟೋ ಮನಸ್ಸುಗಳಿಗೆ ಅನ್ಲಾಕ್ ರಾಘವ ಉತ್ತರ ಕೂಡ ಕೊಡಬಹುದು. ಅದೆಲ್ಲ ಗೊತ್ತಾಗಬೇಕಿದ್ರೆ ಇದೇ ಫೆಬ್ರವರಿ 7ಕ್ಕೆ ಚಿತ್ರಮಂದಿರಕ್ಕೆ ಬಂದು ಚಿತ್ರತಂಡಕ್ಕೆ ಪ್ರೋತ್ಸಾಹಿಸಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.